ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಉಚ್ಚಾಟಿತ ಶಾಸಕ. ಬಹುಶಃ ವಿವಾದಾತ್ಮಕ ಶಾಸಕ ಅಂತ ಯಾರು ಕರೆದ್ರೆ ಅದನ್ನ ಈ ಯತ್ನಾಳ್ ಅವ್ರನ್ನ ಕರಿಬೇಕು. ಬಾಯಿ ಬಿಟ್ರೆ ಬರೀ ವಿವಾದದ ವಿಚಾರಗಳೇ ತುಂಬಿಕೊಂಡಿರುವಂತ, ವಿವಾದದ ವಿಚಾರಗಳನ್ನೇ ಮೈಕಲ್ಲಿ ಹೇಳುವಂತ ಈ ಯತ್ನಾಳ್ ಇದೀಗ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾರೆ. ಒಂದು ಅರ್ಥ ಆಗ್ತಾ ಇದೆ. ಈಗ ನೋಡಿ, ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆಯಲ್ಲಿ ಮೇಟಿಯವರ ನಿಧನದ ನಂತರ ತೆರವಾದಂತಹ ಸ್ಥಾನಕ್ಕೆ ಅವರ ಪುತ್ರ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಬಿಜೆಪಿಯಿಂದ ವೀರಣ್ಣ ಚರಂತಿಮಠ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಬಿಜೆಪಿಗೆ ಯತ್ನಾಳ್ ಅನಿವಾರ್ಯನೋ ಅಥವಾ ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯನೋ ಗೊತ್ತಿಲ್ಲ. ಅದನ್ನು ಅವರೇ ಸ್ಪಷ್ಟಪಡಿಸ್ಬೇಕು. ಯಾಕೆ ಅಂದ್ರೆ ಯಾವುದೇ ಪಕ್ಷ ಯಾವ ವ್ಯಕ್ತಿಯ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ಆದ್ರೆ ಈ ಉಪಚುನಾವಣೆಯಲ್ಲಿ ಅಲ್ಲಿನ ಅಭ್ಯರ್ಥಿ ಚರಂತಿಮಠ್ ಅವರು ಯತ್ನಾಳ್ ಅವ್ರನ್ನ ಅವರೇ ಅಪ್ರೋಚ್ ಮಾಡಿ ಕರ್ಕೊಂಡು ಬಂದ್ರು, ಅಥವಾ ಇಲ್ಲ ನಾನೇ ನಿಮ್ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಬಂದ್ರು, ಅಥವಾ ಬಿಜೆಪಿ ಅವರು ಅನಿವಾರ್ಯ ಆದ್ರು. ಸ್ನೇಹಿತರೆ, ಬಿಜೆಪಿ ಪಾಳ್ಯದಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಜೊತೆಗೆ ಯತ್ನಾಳ್ ಅವರ ಈ ರಾಜಕೀಯ ಮುನಿಸು ಇದೆಯಲ್ಲ, ಇನ್ನೂ ಶಮನ ಆಗಿಲ್ಲ. ಆದ್ರೆ ಈ ಯತ್ನಾಳ್ ಈಗ ಸಿಕ್ಕಿರುವ ಚಾನ್ಸ್ ಅನ್ನ, ಅಂದ್ರೆ ಸಿಕ್ಕಿರುವ ಅವಕಾಶವನ್ನ, ಅವಕಾಶ ಅನ್ಬೇಕು ಅಥವಾ ಗೊತ್ತಿಲ್ಲ, ಇದನ್ನ ಒಂದು ಆಹ್ವಾನವನ್ನ ಸ್ವೀಕಾರ ಮಾಡಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಇವರು ಒಳ್ಳೆ ಶಾಸಕರಾಗಿದ್ರೆ, ಜನರನ್ನ ಮನವೊಲಿಕೆ ಮಾಡುವ ಸಾಮರ್ಥ್ಯ ಅವರಲ್ಲಿ ನಿಜವಾಗಿಯೂ ಇದ್ರೆ, ತಾನು ಬೆಂಬಲಿಸುವ ಅಭ್ಯರ್ಥಿಯ ಒಳ್ಳೆಯ ವಿಚಾರಗಳನ್ನ ಅಥವಾ ಇವರು ಆರಿಸಿ ಬಂದ್ರೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಈ ಹಿಂದೆ ಶಾಸಕರಾಗಿ ಅವ್ರು ಏನ್ ಮಾಡಿದ್ರು, ಮುಂದೆ ಏನ್ ಮಾಡಬಹುದು, ಏನನ್ನ ನಿರೀಕ್ಷೆ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನ ಮತದಾರರ ಮುಂದೆ ಹೇಳಬೇಕಾಗಿರೋದು ಸಹಜ. ಮತ್ತು ಹೇಳ್ತಾರೆ, ನೋಡಿ ನಮ್ಮ ಈ ಅಭ್ಯರ್ಥಿಯನ್ನು ಬೆಂಬಲಿಸಿದ್ರೆ ನಿಮ್ಗೆ ಈ ರೀತಿ ಸಹಾಯ ಮಾಡ್ತಾರೆ, ಈ ರೀತಿ ನಿಮ್ಮ ಪರವಾಗಿ ನಿಲ್ತಾರೆ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಈ ಹಿಂದಿನ ಶಾಸಕರಿಗಿಂತ ಇವರು ಆರಿಸಿ ತಂದ್ರೆ, ಇವರು ಆಯ್ಕೆ ಆದ್ರೆ ಅವ್ರಿಗಿಂತಲೂ ಇವರು ಬೆಟರ್ ಆಗಿ ಇನ್ನಷ್ಟು ಚಂದವಾಗಿ ಕೆಲಸ ಮಾಡ್ತಾರೆ, ಹೀಗೆ ಹೇಳ್ಬೇಕು. ಬಹುಶಃ ಚುನಾವಣೆಯ ಪ್ರಚಾರ ಅಂದ್ರೆ ಒಂದು ಒಳ್ಳೆಯ ಪ್ರೌಢಿಮೆ, ಒಂದು ಮೌಲಿಕವಾದಂತ ಪ್ರಚಾರ ಕಾರ್ಯ ಅಂದ್ರೆ ಇದು. ಆದ್ರೆ ಇವತ್ತಿನ ಈ ಚುನಾವಣಾ ರಾಜಕೀಯದ ಪ್ರಚಾರಗಳು ಯಾವ ಮಟ್ಟಕ್ಕೆ ಕುಸಿದು ಹೋಗಿದೆ ಅಂತಂದ್ರೆ, ಅಲ್ಲಿ ಅಭಿವೃದ್ಧಿ ವಿಚಾರಗಳು, ತಮ್ಮ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಅವರ ಸ್ಟ್ರೆಂತು, ಅವರ ವೀಕ್ನೆಸ್, ಅಥವಾ ತಾವೇನ್ ಮಾಡ್ತೀವಿ ಅನ್ನೋ ಮಹತ್ವಾಕಾಂಕ್ಷೆ ವಿಷನ್ ಬಗ್ಗೆ ಬಿಟ್ಟು ತಮ್ಮ ವಿರೋಧಿ ಪಕ್ಷವನ್ನು ಬೈಯೋದು. ಬಸನಗೌಡ ಯತ್ನಾಳ್ ಅಷ್ಟೇ ಅಲ್ಲ, ಎಲ್ಲ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಎಲ್ಲರೂ ಕೂಡ ಇದೇ ಚಾಳಿಯನ್ನ ಶುರು ಮಾಡಿದ್ದಾರೆ. ಇದಕ್ಕೆ JDS ಕೂಡ ಹೊರತಾಗಿಲ್ಲ. ಏನು ಸುಮಲತಾ ಅವರು ಸ್ಪರ್ಧೆ ಮಾಡಿದಾಗ ಅವ್ರನ್ನ ಹೆಂಗ್ ಟಾರ್ಗೆಟ್ ಮಾಡಿದ್ರು, ಅವ್ರನ್ನ ಎಷ್ಟು ಕ್ಷುಲ್ಲಕವಾಗಿ ನಿಂದನೆ ಮಾಡಿದ್ರು ನಾವು ನೋಡ್ತಾ ಇದೀವಿ. ಅಲ್ಲ, ಪ್ರಚಾರ ಮಾಡಿ, ತಂತ್ರಗಾರಿಕೆ ಮಾಡಿ, ಹೇಳಿ, ಆದ್ರೆ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಯಾಕೆ ಧರ್ಮಗಳನ್ನು ತರೋದು ಯಾಕೆ, ಜಾತಿಗಳನ್ನ ತರೋದು ಯಾಕೆ, ಅಶ್ಲೀಲ ಪದಗಳನ್ನ ತರೋದು ಯಾಕೆ, ತುಂಬಾ ಪರ್ಸನಲ್ ಆಗಿ ತೆಗೆದುಕೊಳ್ಳೋದು ಯಾಕೆ, ದ್ವೇಷವನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾಕೆ, ತಾಕತ್ತಿದ್ರೆ ನಮ್ಮ ಏರಿಯಾಗೆ ಬಾ ಅಂತ ಹೇಳೋದು, ತಾಕತ್ತಿದ್ರೆ ನಮ್ಮ ಜಿಲ್ಲೆ ಪ್ರವೇಶ ಮಾಡು ಅಂತ ಹೇಳೋದು. ನೋಡಿ, ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಬಾ ಅಂತ ಅವ್ರು ಸವಾಲ್ ಹಾಕಿದ್ದು, ದಾವಣಗೆರೆಗೆ ಹೋದಾಗ ಅವರು ಅಲ್ಲಿ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡಿದ್ದು, ಅವ್ರಿಗೆ ಚಪ್ಪಲಿ ತೋರಿಸಿದ್ದು. ಯಾವ ಮಟ್ಟಕ್ಕೆ ಕುಸಿದೋಗಿದೆ ನಮ್ಮ ಕರ್ನಾಟಕದ ರಾಜಕಾರಣ, ಅಧಪತನ ಆಗಿದೆ. ಮೊದಲೆಲ್ಲ ಜನ ಟವಲ್ ಹಾಕೊಂಡು ಒಂದು ಓಟು ಒಂದು ನೋಟು ಅಂತೇಳಿ ಜನರ ಹತ್ರಲ್ಲೇ ದುಡ್ಡು ಕಲೆಕ್ಟ್ ಮಾಡಿ ಚುನಾವಣೆಯನ್ನ ಮಾಡಿದ ಉದಾಹರಣೆಗಳು, ಒಂದು ಒಳ್ಳೆಯ ಮೇಲ್ಪಂಕ್ತಿ ಇದೆ, ಒಂದು ಒಳ್ಳೆ ಸಕಾರಾತ್ಮಕ ರಚನಾತ್ಮಕವಾಗಿ ಚುನಾವಣೆಯನ್ನ ಮಾಡಿದ್ದಿದೆ. ಆದ್ರೆ ಇವತ್ತು ಯಾವ ಮಟ್ಟಕ್ಕೆ ಕುಸಿದೋಗಿದೆ ಅಂದ್ರೆ, ಜನರು ಅದೇ ರೀತಿ ಆಗಿದ್ದಾರೆ, ಈ ರಾಜಕಾರಣಿಗಳು ಅದೇ ರೀತಿ ಆಗಿದ್ದಾರೆ. ಜನರ ಹತ್ರ ಮತ ಕೇಳಕ್ ಹೋದಾಗ ಇವ್ರಿಗೆ ಭಯ ಇರಬೇಕು, ನಾನು ಯಾವ ವಿಚಾರಗಳನ್ನು ಹೇಳ್ಬೇಕು, ನಾನು ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಒಬ್ಬ ಸ್ಟೂಡೆಂಟ್ ಪ್ರಶ್ನೆ ಪತ್ರಿಕೆಯನ್ನ ಕೈಲಿಟ್ಕೊಂಡಾಗ ಒಂದು ಸಣ್ಣ ಭಯ ಇರುತ್ತಲ್ಲ, ನಾನು ಹೆಂಗ್ ಬರೀಬೇಕು ಅಂತ, ಆ ತರದ್ದು ಭಯನೇ ಇಲ್ಲ. ಕ್ಷುಲ್ಲಕ, ಅಶ್ಲೀಲ, ಅಸಂಬದ್ಧ, ಕೆಲ್ಸಕ್ಕೆ ಬಾರದ ಡೈಲಾಗ್ ಹೇಳ್ಬಿಟ್ರೆ ಜನ ಶಿಲ್ಲೇಖಕ್ಕೆ ಹೊರಡ್ಬಿಡ್ತಾರೆ. ಸ್ನೇಹಿತರೆ, ನಾನು ಯಾಕೆ ಇಷ್ಟೊಂದೆಲ್ಲ ಹೇಳಿದೆ ಅಂದ್ರೆ, ಇದಕ್ಕೆ ಇನ್ನೂ ಸ್ವಲ್ಪ ಮೀರಿದ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರನ್ನ ಮೊದಲು ಉಚ್ಚಾಟನೆ ಮಾಡಿದ್ದಾರೆ,
ಇನ್ನು ಅವರ ಉಚ್ಚಾಟನೆಯಿಂದ ಹೊರಗಡೆ ಬಂದು ಬಿಜೆಪಿಗೆ ಸೇರ್ಕೋಬೇಕು. ಅವ್ರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆದ್ರೆ ಆಗ್ಲಿ, ಯಾರು ಈ ಸಂವಿಧಾನದಲ್ಲಿ ಅವಕಾಶ ಇದ್ರೆ ಯಾರು ಬೇಕಾದ್ರೂ ಆಗ್ಬೋದು, ಪಕ್ಷ ಅಧಿಕಾರಕ್ಕೆ ಬಂದ್ರೆ ಯಾರು ಬೇಕಾದ್ರೂ ಆಗ್ಲಿ. ನಾನು ಚುನಾವಣೆ ಆದ್ರೆ ಏನ್ ಮಾಡ್ತೀನಿ, ನನ್ನ ಮಹಿಳೆಯರಿಗೆ ಒಂದು 3,000 ದುಡ್ಡು ಕೊಡ್ತೀನಿ, ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತೀನಿ, ಅವ್ರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬಿಡ್ತೀನಿ, ಅವ್ರ ಮನೆ ಮೇಲೆ ಬುಲ್ಡೋಜರ್ ಓಡಿಸ್ತೀನಿ, ಆಮೇಲೆ ಜಮೀರ್ ಅಂತ ಹೇಳೋದು, ಮತ್ತೆ ಮುಸ್ಲಿಂ ಸಮುದಾಯವನ್ನು ತೆಗೆದುಕೊಳ್ಳೋದು, ಇನ್ಯಾವುದೋ ವ್ಯಕ್ತಿಗಳನ್ನ ತೆಗೆದುಕೊಂಡು ಬಾಯಿ ಬಿಟ್ರೆ ಇದೆ. ಬಿಜೆಪಿಗೆ ಬಾಯಿ ಬಿಟ್ರೆ ಮುಸ್ಲಿಂ ಸಮುದಾಯ ತೆಗೆದುಕೊಂಡು ಟೀಕೆ ಮಾಡೋದು. ಇನ್ನು ಕಾಂಗ್ರೆಸ್ನವ್ರಿಗೆ ಇನ್ನು ಅವ್ರಿಗೆ ಆದ ಒಂದು ಬೇರೆ ಒಂದು ಅಜೆಂಡಾ ಇರ್ತದೆ. ಯಾವ ಮಟ್ಟಕ್ಕೆ ಹೋಗ್ತಿದ್ದೀರಿ ನೀವೆಲ್ಲ? ಬಸನಗೌಡ ಪಾಟೀಲ್ ಯತ್ನಾಳ್ ಬೇರೆ ವಿಚಾರಗಳೇ ಇಲ್ವಾ? ನಿಮ್ ಸಾಮರ್ಥ್ಯಗಳೇನು? ನೀವು ಏನೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದೀರಿ ಅಧಿಕಾರಕ್ಕೆ ಬಂದು. ಈ ತರದ ಕೋಮು ಭಾಷಣಗಳನ್ನು ಮಾಡಿ ಜನ ಏನ್ ಮಾಡ್ಬೇಕಾಗಿದೆ? ಇವರಷ್ಟೇ ಅಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳ ಲೀಡರ್ಗಳು ನಾವು ನೋಡ್ತಿದೀವಲ್ಲ, ಒಳ್ಳೆ ಇವ್ರ ರಾಜಕೀಯ ಭಾಷಣದಲ್ಲಿ ಯಾವ್ದಾದ್ರು ಒಳ್ಳೆಯ ವಿಚಾರಗಳು ಜನರಿಗೆ ಅರ್ಥ ಆಗುವಂತ ನೋಡಿ ನಾನು ಇಂಥದೊಂದು ಕೆಲಸ ಮಾಡಿದ್ದೀನಿ, ನನ್ಗೆ ಓಟ್ ಹಾಕಿ ಅಂತ. ತುಂಬಾ ಕಲುಷಿತ ಆಗಿದೆ ರಾಜಕಾರಣ ಇವತ್ತು. ಇವ್ರು ಕಲುಷಿತ ಆಗೋದಿರ್ಲಿ, ಜನರ ನಡುವೆ ಈ ಧರ್ಮ ಜಾತಿಗಳನ್ನ ತೆಗೆದುಕೊಂಡು ಅವರು ಅಲ್ಲಲ್ಲೇ ಜಗಳ ಆಗುವಾಗ ಮಾಡ್ತಾರಲ್ಲ, ಅವ್ರ ನಡುವೆ ಮತ್ತಷ್ಟು ದ್ವೇಷ ಅಸಹನೆಯನ್ನ ಕ್ರಿಯೇಟ್ ಮಾಡ್ತಾರಲ್ಲ. ಇವರೇನೋ ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಬಾಯಿಗೆ ಬಂದಾಗೆ ಕೋಮು ಪ್ರಚೋದನೆಯನ್ನ ಮಾಡ್ತಾ, ಜಾತಿಯಂತ ತೆಗಳ್ತಾ, ಧರ್ಮವಂತ ತೆಗಳ್ತಾ, ವೈಯಕ್ತಿಕವಾದ ನಿಂದನೆಗಳನ್ನ ಮಾಡ್ತಾ, ಅವು ಮತಗಳಾಗಿ ಕನ್ವರ್ಟ್ ಆಗ್ತವೆ ಅನ್ನುವಂತ ಭರದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ನೀವು ಗೆದ್ದ ನಂತರ ಜನಗಳೇನ್ ಮಾಡ್ಬೇಕಾಗಿದೆ ಸ್ನೇಹಿತರೆ? ಹೀಗಾಗಿ ಇವರ ಈ ಎಲ್ಲ ಮುಖವಾಡಗಳನ್ನ ಕಳಚುವ, ಇವರ ಬಿಟ್ಟಿ ಭಾಷಣಗಳನ್ನ, ಕೋಮು ಪ್ರಚೋದಿತ ಭಾಷಣಗಳನ್ನ, ಆಮೇಲೆ ಇವ್ರು ಕೊಡೋ ಚಿಲ್ಲರೆ ಕಾಸನ್ನ ತಿರಸ್ಕರಿಸಿ, ನಮಗೆ ನಿಮ್ಮ ಬಿಟ್ಟಿ ಭಾಷಣ, ನಿಮ್ಮ ಚಿಲ್ಲರೆ ಕಾಸು ನಮಗೆ ಬೇಕಾಗಿಲ್ಲ. ನೀನು ಮತ ಕೇಳೋದಕ್ಕೆ ಬಂದಿರುವಂತ ನಮ್ಮ ಕ್ಷೇತ್ರಕ್ಕೆ ನೀನು ಒಂದು ವೇಳೆ ಈ ಹಿಂದೆ MLA ಆಗಿದ್ರೆ ಮಾಡಿರುವ ಕೊಡುಗೆ ಏನು, ಅಥವಾ ಮುಂದೆ ನೀನು ಆಯ್ಕೆ ಆದ್ರೆ ಏನ್ ಮಾಡ್ತೀಯಾ, ಯಾವ ರೀತಿ ಮಾಡ್ತೀಯ, ಅದನ್ನ ಎಕ್ಸ್ಪ್ಲೇನ್ ಮಾಡು, ನಮ್ಗೆ ಅರ್ಥಪಡಿಸು, ನಮಗೆ ಮನವರಿಕೆ ಮಾಡು. ನಿನ್ನ ವಿಷನ್ ಏನು, ಕನಸುಗಳೇನು, ಅವನ ಮಾತುಗಳಲ್ಲಿ ಏನಾದ್ರೂ ಕೆಲಸ ಮಾಡುವ ಹಂಬಲ ಇದೆಯಾ, ಜನಪರವಾದಂತ ನಿಲುವಿದೆಯಾ? ಸುಮ್ಮನೆ ಓಟಿಗೋಸ್ಕರ ಏನಾದ್ರು ಕೆಲಸ ಈ ರೀತಿ ಭಾಷಣ ಮಾಡ್ತಾ ಇದ್ದಾನ? ಆ ತರದೊಂದು ವಾತಾವರಣ ಮಾಡ್ಬೇಕು, ಆ ತರದೊಂದು ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಜನ ಏನ್ರಿ ಒಂದ್ 500,000 ಕೊಟ್ಟ ದುಡ್ಡು ಇಸ್ಕೊಳ್ತಾರೆ, ಸ್ವಲ್ಪ ಒಳ್ಳೆ ಭಾಷಣ ಮಾಡಿದ್ರೆ, ಒಂದ್ ರೀತಿ ಕೆರಳಿಸುವಾಗಿ ಪ್ರಚೋದನೆ ಮಾಡೋ ರೀತಿಯಲ್ಲಿ ಭಾಷಣ ಮಾಡಿದ್ರೆ ಕೇಳ್ತಾರೆ, ಕೊನೆಗೆ ನಮ್ಮನ್ನು ಗೆಲ್ಲಿಸ್ತಾರೆ. ಕೊನೆಗೆ ಅನ್ಯಾಯ ಆಗೋದು ನಮಗೆ. 5 ವರ್ಷ ನಾವೇ ಗೊಣಗ್ಬೇಕಾಗುತ್ತೆ. ಅವರ ಈ ಭಾಷಣಗಳು ಇರೋದಿಲ್ಲ, ಅವ್ರು ಕೊಟ್ಟ 500,000 ನೋಟುಗಳು ಇರೋದಿಲ್ಲ. ಯಾಕೆ ಇದನ್ನ ಹೇಳ್ತಿದೀನಿ ಅಂದ್ರೆ, ಜನ ಸರಿಯಾದ ರಾಜಕೀಯ ಪ್ರಜ್ಞಾವಂತಿಕೆಯನ್ನು ರೂಢಿಸಿಕೊಂಡು ಈ ಮಾತುಗಳನ್ನ, ಭಾಷಣಗಳನ್ನ, ನೋಟುಗಳನ್ನ ತಿರಸ್ಕರಿಸಿ ಸರಿಯಾದ ಕೆಲಸಗಾರರಿಗೆ, ಸರಿಯಾದ ಹಂಬಲ ಉಳ್ಳಂತ ಅಭ್ಯರ್ಥಿಗಳಿಗೆ ಓಟ್ ಹಾಕುವ, ಮತ್ತೆ ನಾನು ಇಲ್ಲಿ ಸರಿಯಾಗಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದೇ ಇಲ್ಲಿ ಜನರ ಮುಂದೆ ನಿಲ್ಲಬೇಕು ಅನ್ನುವಂತ ಅನಿವಾರ್ಯತೆಯನ್ನು ಕ್ರಿಯೇಟ್ ಮಾಡಲಿಲ್ಲ ಅಂದ್ರೆ ಅವ್ರ ಹತ್ರ ಬಿಟ್ಟಿ ಭಾಷಣಗಳು, ಪ್ರಚೋದಿತ ಭಾಷಣಗಳು, ಒಂದಷ್ಟು ನೋಟುಗಳು ರೆಡಿಯಾಗಿರುತ್ತವೆ. ಮತ್ತೆ ನಾವು ಅದೇ ದಾರಿಗೆ, ಅದೇ ಪ್ರಪಾತಕ್ಕೆ ಹೋಗ್ತೇವೆ. ಬದಲಾಗೋಣ, ಬದಲಾಯಿಸೋಣ. ಏನಂತೀರಿ? ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.